ಚಿಂತಾಮಣಿ ನಗರದ 18, 19ನೇ ವಾರ್ಡ್ಗಳಾದ ಬಂಬು ಬಜಾರ್, ಕೀರ್ತಿನಗರ, ಈರುಳ್ಳಿ ಬಜಾರ್, ಟಿಂಬರ್ ಶಾಪ್ ರೋಡ್ನ ಸ್ಥಳೀಯರಿಗೆ ಅನುಕೂಲವಾಗುವಂತೆ ಅಶ್ವತ್ಥಕಟ್ಟೆಯಲ್ಲಿ ವಿವಿಧ ಮುಖಂಡರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾಗ ಪ್ರತಿಷ್ಠಾಪನೆ ನೆರವೇರಿತು. ನಾಗ ಪ್ರತಿಷ್ಠಾಪನೆಗಾಗಿ ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಭಾಗವಹಿಸಿದ್ದರು. ಮುಖಂಡರು ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ಕೀರ್ತಿನಗರ ಮತ್ತು ಬಂಬು ಬಜಾರ್ನ ಅಶ್ವತ್ಥಕಟ್ಟೆಗೆ ಅನೇಕ ದಶಕಗಳ ಇತಿಹಾಸವಿದೆ. ಇತ್ತೀಚೆಗೆ ಶಿಥಿಲಾವಸ್ಥೆಗೆ ತಲುಪಿತ್ತು. ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಮುಖಂಡರ ಅಭಿಪ್ರಾಯದಂತೆ ಲೋಕ ಕಲ್ಯಾಣಾರ್ಥವಾಗಿ ನಾಗ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಸುಧಾಕರ್ ಅವರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಸಂಗೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಕ್ಕರೆ ತುಪ್ಪವ ಕಾಲುವೆ ಹರಿಸು ಸುವರ್ಣವರ್ಣ ಭಕ್ತಿಲೋಪ ಕಾಲ್ಲೋಪ ಅಕ್ಷರಲೋಪ ಮನಸ್ಲೋಪ ಬುದ್ಧಿಲೋಪ ಜ್ಞಾನಲೋಪ ಸರ್ವಲೋಪ ಪ್ರಸಾದ ಸಿದ್ಧಿರಸ್ತು ನಿತ್ಯಂ ವಿಜಯತೆ ಸರ್ವ ಸೌಭಾಗ್ಯ ಶ್ರೀ ವಾಸುದೇವಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸುವರ್ಣವರ್ಣ ಭಕ್ತಿಲೋಪ ಕಾಲ್ಲೋಪ ಅಕ್ಷರಲೋಪ ಮನಸ್ಲೋಪ ಬುದ್ಧಿಲೋಪ ಜ್ಞಾನಲೋಪ ಸರ್ವಲೋಪ ಹನ್ನೆರಡು 2024 ಇಸ್ವಿ ಇಂದು ಈ ಕೀರ್ತಿನಗರ ಬಂಬು ಬಜಾರ್ನಲ್ಲಿ ಸುಮಾರು 60 ವರ್ಷದ ಹಿಂದಿನ ಒಂದು ಚರಿತ್ರೆ ಉಳ್ಳಂಥ ನಾಗ ದೇವತೆ ಮತ್ತು ನಾಗ ದೇವತೆಗಳ ಕಟ್ಟ ಅದು ಶಿಥಿಲಗೊಂಡಿದ್ದು ಅದನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲರ ಏಳಿಗೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಅದನ್ನು ಅಭಿವೃದ್ಧಿಪಡಿಸಿ ಪಬ್ಲಿಕ್ಗೆ ಪೂಜೆ ಮಾಡಿಕೊಳ್ಳೋಕ್ಕೆ ಅನುವಾಗಬೇಕು ಅಂತ ಅದಕ್ಕೆ ಎಲ್ಲ ಪೂಜಾ ವಿಧಾನಗಳನ್ನು ಮಾಡಿಸಿ ಅದನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿಸಿ ಇವತ್ತು ಸಾರ್ವಜನಿಕರಿಗಾಗಿ ಅದನ್ನು ಬಿಟ್ಟುಕೊಡಲು ನಾವು ಯೋಚನೆ ಮಾಡಿದ್ದು. ನಮ್ಮ ಸಂಘದವರು ಮತ್ತು ನಮ್ಮ ಫ್ರೆಂಡ್ಸು, ಸ್ನೇಹಿತರು ಮತ್ತು ವೇಣುಗೋಪಾಲ್ ಆದಂಥ ಈ ಲೇಔಟ್ ಓನರ್ ಆದಂಥ ಶ್ರೀಮಾನ್ ವೇಣುಗೋಪಾಲ್ ಅವರು ಮತ್ತು ನಮ್ಮ ಜೊತೆಯಲ್ಲಿ ಕೌನ್ಸಿಲರ್ಸು, ಎಲ್ಲ ಸಾರ್ವಜನಿಕರು, ಇಲ್ಲಿರುವ ಎಲ್ಲ ಜನಗಳು, ಪ್ರತಿನಿಧಿಗಳು ಎಲ್ಲರೂ ಸೇರಿ ಇದಕ್ಕೊಂದು ಜೀರ್ಣೋದ್ಧಾರ ಮಾಡಿ ಇದನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವು ಈ ಎಲ್ಲರೂ ಪೂಜೆ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟು ಇದನ್ನು ಸದಾ ಹಿಂಗೆ ನಡಿಬೇಕು ಅಂತ ಇಲ್ಲಿನ ಜನಗಳಿಗೆ ಮತ್ತು ಚಿಂತಾಮಣಿ ಪುರ ಪ್ರಜೆಗಳಿಗೆ ಮತ್ತು ಎಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ರೆಡ್ಡಿ, ಎನ್ ವೇಣುಗೋಪಾಲ್, ಕರಿಯಪ್ಪಲ್ಲಿ ಮಾಲಿಕ್ ಪಾಷಾ, ಚಲಪತಿ ಮಂಜುನಾಥ್, ಜಿಟಿ ವೇಣುಗೋಪಾಲ್, ನಗರಸಭಾ ಸದಸ್ಯರಾದ ಮಂಜುಳಾ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.